ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ನಾನು ಹೇಳಿದೆ, ಇಲ್ಲ ನನಗೆ ಒಂದು ಕಾಂಟ್ಯಾಕ್ಟ್ ಇದೆ, ನಾನು ಇಮಿಡಿಯೇಟ್ಲಿ ಮಾಡ್ತೀನಿ. ಫಾರ್ ವೇರಿಯಸ್ ರೀಸನ್ಸ್ ದೇರ್ ವಾಸ್ ಸಮ್ ಡಿಲೇ, ನನ್ನ ಸೈಡಿಂದ ಇಲ್ಲ, ಅವ್ರ ಸೈಡಿಂದ ಒಂದು ಡಿಲೇ ಇತ್ತು. ಬಟ್ ಈಗ ಒಂದು 50 days ಆದಮೇಲೆ ಏನಾಗ್ಬಿಡುತ್ತೆ, ಅದೇ ಒಂದು ವಿಷಯ ಎಲ್ಲರೂ ಇದು ಮಾಡ್ಕೊಂಬಿಡಿ, ಅಮೆಝಾನ್ ನೀಡ್ಸ್ 52 ಸಿನಿಮಾ ಅವ್ರಿಗೆ ವರ್ಷಕ್ಕೆ ಬೇಕು ಈ ನೀಚ್ ಲ್ಯಾಂಗ್ವೇಜ್. ಇದು ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಅದನ್ನು ನಾವು ಪ್ರಯತ್ನ ಮಾಡ್ತಾ ಇಲ್ಲ. ನಾವು ಕೂತ್ಕೊಂಡು ಟ್ರೈ ಮಾಡಿ ಅವ್ರು ಏನೋ ಒಂದು ರೇಷಿಯೋ ಹೇಳ್ತಾರೆ, ಅದರಲ್ಲಿ ಔಟ್ರೈಟ್ ಫಿಲ್ಮ್ಸಿಂದ ಒಂದು 10 ರಿಂದ 15 ಸಿನಿಮಾ ತೊಗೊಳ್ತಾರೆ, ದೊಡ್ಡ ಹೀರೋ ಇರೋ ಸಿನಿಮಾ ತೊಗೊಳ್ತಾರೆ. ಮಿಕ್ಕಿದು ನಾವು ಟ್ರೈ ಮಾಡಬೇಕು, ಹೋಮ್ವರ್ಕ್ ಮಾಡಬೇಕು. ಹೋಮ್ವರ್ಕ್ ಮಾಡಿದ್ರೆ ಕೆರೆಬೇಟೆ ಅಂತ ಸಿನಿಮಾ ಕಮರ್ಷಿಯಲ್ ಆಗು ಬೇರೆ ಲೆವೆಲ್ಗೂ ಹೋಗುತ್ತೆ, ಕಮರ್ಷಿಯಲ್ ಆಗು ದುಡ್ಡು ಮಾಡುತ್ತೆ ಅನ್ನೋದು ನನ್ನ ಒಪಿನಿಯನ್. ಅದನ್ನು ನಾನು ಈ ಒಂದು ಐ ಆಮ್ ಯೂಸಿಂಗ್ ದಿ ಸ್ಟೇಜ್. ಓವರ್ ಆಲ್ ಕೆರೆಬೇಟೆ ಬಗ್ಗೆ ಮಾತಾಡಬೇಕಂದ್ರೆ ಒನ್ ಆಫ್ ದ ಬೆಸ್ಟ್ ಸಿನಿಮಾಸ್ ಆಗಿ ಇರುತ್ತೆ ಇದು. ಅಂದರೆ ಒಂದು ಸಿನಿಮಾ ಹಿಸ್ಟ್ರಿಯಲ್ಲಿ ನೀವು ಯಾವ್ಯಾವ ಸಿನಿಮಾ ಚೆನ್ನಾಗಿದೆ ನಿಮ್ಮ ಇಂಡಸ್ಟ್ರಿ ಸಿನಿಮಾ ಅಂತ ಒಂದು 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 ಲಿಸ್ಟ್ ಮಾಡುವಾಗ ಕೆರೆಬೇಟೆ ವಿಲ್ ಬಿ ಆಲ್ವೇಸ್ ದೇರ್. ಇಟ್ ಈಸ್ ಒಂದು ಲಿಟ್ರೇಚರ್ ವ್ಯಾಲ್ಯೂ ಒಂದು ಸಿನಿಮಾ. ನಾನು ಅದನ್ನು ತುಂಬ ಜನಕ್ಕೆ ನಾನು ವಾಟ್ಸಪ್ ಗ್ರೂಪಲ್ಲಿ ಐ ಹ್ಯಾವ್ ಶೇರ್ಡ್ ಮೋರ್ ದೆನ್ ಒಂದು 6,000 ಜನಕ್ಕೆ ನಾನು ಶೇರ್ ಮಾಡಿದೆ. ರಾ, ರಸ್ಟಿಕ್ ಆ್ಯಂಡ್ ರಿಯಲಿಸ್ಟಿಕ್ ಸಿನಿಮಾ ಅಂತ ನಾನು ಶೇರ್ ಮಾಡಿದೆ. ಸೊ ಇನ್ನೊಂದು ಇಲ್ಲಿ ಅಭ್ಯಾಸ ಏನು ಇಲ್ಲ ಅಂದರೆ, ಒಂದು ಒಳ್ಳೆ ಸಿನಿಮಾ ನೋಡ್ತೀವಿ, ಒಳ್ಳೆ ಸಿನಿಮಾ ಅಂತ ಹೋಗಿ 4 ಜನ ಹತ್ರ ಮಾತಾಡಲ್ಲ ನಾವು. ಪರ್ಟಿಕ್ಯುಲರ್ಲಿ ಡೈರೆಕ್ಟರ್ಸು, ಹೀರೋಗಳು ಬೇರೆಯವ್ರ ಹತ್ರ ಮಾತಾಡಲ್ಲ ಹೋಗಿ. ನಾವು ಈಗ ಮಾತಾಡಿ ಅವ್ನು ಗೆದ್ಬಿಟ್ರೆ, ಅವನ ಸಿನಿಮಾ ಏನಾದ್ರು ಗೆದ್ಬಿಟ್ರೆ ಇದರಿಂದ ಹೊರಗಡೆ ಬಂದ್ಬಿಡಿ. ಇವತ್ತು ಈ ಸಿನಿಮಾಗೆ ಆಗೋದು ನಾಳೆ ನಿಮ್ಮ ಸಿನಿಮಾಗೆ ಆಗುತ್ತೆ. ನನ್ನ ತುಂಬ ಜನ ನನ್ನ ಸೋಷಿಯಲ್ ಮೀಡಿಯಾ ಪೋಸ್ಟಿಂಗ್ ನೋಡ್ಬಿಟ್ಟು ರೆಗ್ಯುಲರ್ ಆಗಿ ಕರೀತಾ ಇದ್ದಾರೆ, ಸಿನಿಮಾ ನೋಡಿ ಸರ್, ನೀವು ಬಂದು ಬರೀರಿ ಸರ್. ನಾನು ಒಂದು ಹೇಳೋದು, ನನ್ನ ಸಿನಿಮಾ ನೀವು ನೋಡಿದ್ದೀರಾ, ನೀವು ಬರ್ತಿದ್ದೀರಾ ಯಾವತ್ತಾದ್ರು? ಇಲ್ಲ ಅಲ್ವಾ? ಆದರೆ ನಾನು ಬರ್ತೀನಿ ಬಿಡಿ ಅಂತ ಅವ್ರಿಗೆ ಅಟ್ಲೀಸ್ಟ್ ಹೇಳೋದು. ಇವತ್ತು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರಲ್ಲ, ಅದೇ ಥರ ನೀವು ಬೇರೆ ಸಿನಿಮಾಗೆ ಮಾಡಿ. ಅಪ್ಕಮಿಂಗ್ ಡೈರೆಕ್ಟರ್ಸೇ ನಾನು ಇಲ್ಲಿರೋದನ್ನೇ ಕೇಳ್ತೀನಿ. ಈಗ ಗೌರಿಶಂಕರ್ ಆಗಲಿ, ರಾಜ್ಗುರು ಆಗಲಿ, ಇವರು ಎಷ್ಟು ಸಿನಿಮಾ ನೋಡ್ಬಿಟ್ಟು ಬರೆದಿದ್ದಾರೆ. ಐ ಆಮ್ ನಾಟ್ ಬ್ಲೇಮಿಂಗ್. ಅದನ್ನು ನಾವು ಕಲ್ಚರ್ ಆಗಿ ನಾವು ಮಾಡ್ಕೋಬೇಕು. ಅದೇ ಥರ ದೊಡ್ಡ ಹೀರೋಗಳು ಅಷ್ಟೇ. ಈಗ ನಾನು ಗೌರಿಶಂಕರ್ ಹೇಳಿದ ತಕ್ಷಣ ನಾನು ಫಸ್ಟ್ ಮೆಸೇಜ್ ಮಾಡಿದೆ ಧ್ರುವ ಸರ್ಜಾಗೆ. ಆವತ್ತು ನೈಟೇ ನಾನು ಒಂದು ಮೆಸೇಜ್ ಹಾಕಿ, ಧ್ರುವ ಅವರೇ ನಾನು ಆ ಥರ ಒಂದು ಸಿನಿಮಾ ನೋಡಿದೆ, ನೀವೇನಾದ್ರು ಒಂದು ಬೈಟ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ. ಆವತ್ತು ನಾವು ಮೀಟ್ ಮಾಡಿದ್ದೀವಲ್ವ, ಅದು ಸೇಮ್ ಡೇ ನೈಟ್ ಮೆಸೇಜ್ ಮಾಡಿದೆ. ಏನಂದ್ರೆ ನನ್ನ ಕೈಲೇ ಒಂದು ಮೆಸೇಜ್, ಅಟ್ಲೀಸ್ಟ್ ಆ ಮೆಸೇಜ್ ನೋಡಿ ಅವ್ರು ರೆಸ್ಪಾಂಡ್ ಮಾಡ್ತಾನೆ. ಬಟ್ ಈ ಮೆಟ್ಟನ್ ಸಪೋರ್ಟ್ ಮಾಡಿದ್ರು, ಸಿನಿಮಾ ಬಂದು ನೋಡಿದ್ರು, ಸಪೋರ್ಟ್ ಮಾಡಿದ್ರು. ನಾನು ಮೆಸೇಜ್ ಮಾಡಿದೆ ಅಂತ ಸಪೋರ್ಟ್ ಮಾಡಿದ್ರು ಅಂತ ಹೇಳಕ್ಕೆ ಬರ್ತಾ ಇಲ್ಲ. ಐ ಪುಟ್ ಆನ್ ಎಫರ್ಟ್. ಅವ್ರಿಗೊಂದು ಮೆಸೇಜ್ ಹಾಕಿ, ಸರ್ ಈ ಸಿನಿಮಾ ಚೆನ್ನಾಗಿದೆ, ನಿಮ್ಮ ಕಡೆಯಿಂದ ಏನಾದ್ರು ಮಾಡೋಕ್ಕಾಗತ್ತಾ ನೋಡಿ ಅನ್ನೋದು ಒಂದು ಮಾಡಿದೆ. ಈ ಥರ ಎಲ್ಲ ಡೈರೆಕ್ಟರ್ಸು, ಎಲ್ಲ ಹೀರೋಗಳು ಮಾಡಬೇಕು. ಮನೆಯಲ್ಲಿ ಕೂತ್ಕೊಂಡು ನಾವು ಕ್ಯೂಬಲ್ಲಿ ಸಿನಿಮಾ ನೋಡೋದು ನಿಜ ಅಲ್ಲ. ನೀವು ಮಲ್ಟಿಪ್ಲೆಕ್ಸ್ ಬಂದರೆ ಒಂದು 15-20 ನಿಮಿಷ ನಿಮ್ಮನ್ನ ಸುತ್ತಿ ಇರ್ತಾರೆ, ಆಮೇಲೆ ಅವ್ರವ್ರ ಸಿನಿಮಾ ನೋಡ್ತಾ ಇರ್ತಾರೆ. ಬಂದು ಸಿನಿಮಾ ನೋಡಿ, ಬೇರೆಯವ್ರ ಥರ ಕಾಮನ್ ಪರ್ಸನ್ ಥರ ಹೀರೋಗಳು ಬಂದು ಸಿನಿಮಾ ನೋಡಿ. ನೀವೇ ಕನ್ನಡ ಸಿನಿಮಾ ನೋಡಲ್ಲ, ನೀವು ಮಲ್ಟಿಪ್ಲೆಕ್ಸ್ ಬಂದು ಕನ್ನಡ ಸಿನಿಮಾ ರೆಗ್ಯುಲರ್ ಆಗಿ ನೋಡಿ, ಲೈಕ್ ಎ ಕಾಮನ್ ಮ್ಯಾನ್. ಅದೇ ನ್ಯೂಸ್ ಆಗ್ಬಿಡುತ್ತೆ, ಒಳ್ಳೆ ಸಿನಿಮಾ ಅಂತ ಅವ್ರ ಫ್ಯಾಮಿಲಿ ಥ್ರೂ ಬಂದು ನೋಡೋದು. ಹಂಗಲ್ಲ, ಇಲ್ಲಿ ನಾವು ಸ್ಪೆಷಲ್ ಆಗಿ ಒಂದು ಶೋ ಹಾಕಿ ಇವ್ರನ್ನ ಕರೆದು ಬೇಕಾಗಿಲ್ಲ. ಇಟ್ ಈಸ್ ಯುವರ್ ಡ್ಯೂಟಿ ಆ್ಯಕ್ಚುಲಿ. ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದರೆ ಎಲ್ಲ ಸಿನಿಮಾನು ನೋಡಿ ಒಳ್ಳೆ ಸಿನಿಮಾ ಅಂತ ಮಾತಾಡಬೇಕು. ಅದು ಹೀರೋ ಆಗಲಿ, ಒಳ್ಳೆ ದೊಡ್ಡ ಡೈರೆಕ್ಟರ್ಸ್ ಆಗಲಿ, ಅದು ನಾವು ಮಾಡ್ತಾ ಇಲ್ಲ. ಇದನ್ನು ನಾನು ಸ್ಟ್ರಾಂಗ್ ಆಗಿ ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ಆಮೇಲೆ ಮಾತಾಡಕ್ಕೆ ಬಿಟ್ಟರೆ ಮಾತಾಡ್ತಾನೆ ಇರ್ತೀನಿ. ಐ ಕಂಗ್ರ್ಯಾಚುಲೇಟ್ ದ ಹೋಲ್ ಟೀಮ್. ನನಗೆ ತುಂಬ ಖುಷಿ ಆಗುತ್ತೆ, ಖುಷಿ ಆಯಿತು. ನಾನು ತುಂಬ ಈಗಲೂ ನಾನು ಪ್ರಾಮಿಸ್ ಮಾಡಿದ್ದೀನಿ, ನಿಮಗೆ ಏನಾದರೂ ಈಗ ಮಾತಾಡ್ತಾ ಇರುವ ವಿಷಯಗಳು ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್ ಏನಾದರೂ ಆಗಿಲ್ಲ ಅಂದರೆ ಬನ್ನಿ, ನನ್ನ ಕಡೆಯಿಂದ ಏನಾದರೂ ಹೆಲ್ಪ್ ಆದರೆ ಮಾಡ್ತೀನಿ ಅನ್ನೋ ಪ್ರಾಮಿಸ್ ಮಾಡಿದ್ದೀನಿ. ಆ್ಯಂಡ್ ಐ ಸ್ಟಿಕ್ ಆನ್ ಟು ಮೈ ಪ್ರಾಮಿಸ್. ಆಲ್ ದ ಬೆಸ್ಟ್ ಟು ದ ಹೋಲ್ ಟೀಮ್. ಇನ್ನೊಂದು ಏನಂದರೆ, ಒಂದು ಫೈನಲ್ ವಿಷಯ ಏನಂದರೆ, ಈಗ ಇಲ್ಲಿ ಇದು 6 months ಆಯ್ತಲ್ವ, ಆಲ್ಮೋಸ್ಟ್ 5 months ಆಗಿದೆ. 5 monthsಲ್ಲಿ ನೀವು ಕೌಂಟ್ ಮಾಡಿದ್ರೆ 5 ರಿಂದ 6 ಸಿನಿಮಾ ಮಾತ್ರನೇ ಒಳ್ಳೆ ಸಿನಿಮಾ ಅಂತ ಹೇಳ್ಕೊಳ್ತೀರಲ್ಲ, ಆ 5 ಸಿನಿಮಾದಲ್ಲಿ ಇದು ಒಂದು ಸಿನಿಮಾವಾಗಿರುತ್ತೆ. ದಟ್ ಈಸ್ ವಾಟ್ ಐ ಮೀನ್ ಇಟ್ ಆಸ್ ಎ ಹಿಟ್. ಬಿಸ್ನೆಸ್ ಬಂದೇ ಬರುತ್ತೆ, ಹೋಗುತ್ತೆ. ಈಗ ಮೊನ್ನೆ ನಾವು KFCCಯಲ್ಲಿ ಮೀಟಿಂಗಲ್ಲಿ ಮಾತಾಡುವಾಗಲೂ ಅದನ್ನೇ ಹೇಳಿದೆ, ಥಿಯೇಟರ್ ಮುಚ್ಚಬೇಕು ಹಂಗೆ ಬ್ಯಾನ್ ಅಂತ ಹೇಳುವಾಗ. ಈಗ ಆಗಸ್ಟಿಂದ ನೀವು ಕಂಟಿನ್ಯೂಸ್ಲಿ ಸಿನಿಮಾ ಹಾಕ್ತಿರಲ್ವ, ಟಿಲ್ ಡಿಸೆಂಬರ್ ತನಕ ಸಿನಿಮಾಗಳು ಹಾಕೊಳ್ತೀರಾ, ಅಲ್ಲಿ ರೆಂಟ್ ಬರುತ್ತೆ, ಎಲ್ಲ ಪರ್ಸೆಂಟೇಜ್ ಬರುತ್ತೆ. ಆವಾಗ ಬಂದ್ಬಿಟ್ಟು ಸರ್ ನಾವು ಜಾಸ್ತಿ ದುಡ್ಡು ಮಾಡಿದ್ವಿ ಅಂತ ಒಂದು ಫಿಲ್ಮ್ ಚಾಂಬರ್ಗೆ ಹೇಳ್ತೀರಾ. ಸೊ ಬಿಸ್ನೆಸ್ಸಲ್ಲಿ ಅಪ್ಸ್ ಆ್ಯಂಡ್ ಡೌನ್ ಅನ್ನೋದು ಇರುತ್ತೆ, ಸೀಸನ್ ಅನ್ನೋದು ಇರುತ್ತೆ. ದಟ್ ಹ್ಯಾಸ್ ಟು ಬಿ ಟಾಲರೇಟೆಡ್ ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಫೇಸ್ಡ್ ಅಷ್ಟೇ. ಅದಕ್ಕೆ ತಾನೇ ಬಿಸ್ನೆಸ್ ಮಾಡೋಕ್ಕೆ ಬಂದಿದ್ದೀರಾ. ಜನ ಬಂದು ನಿಮ್ಮ ಹತ್ರ ಕೇಳಿದ್ರ, ನನ್ನ ಥಿಯೇಟರ್ ಕಟ್ಕೊಡಿ, ನೀವು ಡಿಸ್ಟ್ರಿಬ್ಯೂಟ್ ಮಾಡಿ, ನೀವು ಪ್ರೊಡ್ಯೂಸ್ ಮಾಡಿ ಅಂತ ಕೇಳಿದ್ರ, ಯು ಚೂಸ್ ಅನ್ ದಟ್ ಯು ಹ್ಯಾವ್ ಟು ಫೇಸ್ ಇಟ್ ಅಷ್ಟೇ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.